ಮಾತುಗಳನ್ನ ಈಗ ಕೇಳೋಣ. ಉದ್ಘಾಟನಾ ನುಡಿ. ವಿಜಯಣ್ಣ ಅವರ ಮಾತುಗೂ ಮುನ್ನ ನಮ್ಮ ಯಡಿಯೂರಪ್ಪಾಜಿಯವರು ಕಾರಣಾಂತರಗಳಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಒಂದು ಶುಭ ಸಂದೇಶವನ್ನ ಕಳಿಸಿದ್ದಾರೆ. ತಂತ್ರಜ್ಞಾನದ ಸದುಪಯೋಗ ಪಡಿಸ್ಕೊಳ್ಳೋಣ, ಬನ್ನಿ ನೋಡೋಣ. ನಮ್ಮ ಪ್ರೀತಿಯ ಯಡಿಯೂರಪ್ಪಾಜಿ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ನಾಡಿನ ಸಮಸ್ತ ಜನತೆಗೆ ಶ್ರೀ ಗುರು ಸಿದ್ದರಾಮೇಶ್ವರರ 853ನೇ ಜಯಂತಿಯ ಭಕ್ತಿಪೂರ್ವಕ ಶುಭಾಶಯಗಳನ್ನ ಸಲ್ಲಿಸ್ತೇನೆ. ನಮ್ಮ ನೊಳಂಬ ಸಮಾಜದ ಕುಲಗುರುಗಳಾದಂಥ ಶ್ರೀ ಸಿದ್ದರಾಮೇಶ್ವರರು ತಮ್ಮ ಕಾಯಕ ನಿಷ್ಠೆಯಿಂದ ಸೊನ್ನಲಿಗೆಯನ್ನು ಅಭಿನವ ಶ್ರೀಶೈಲವನ್ನಾಗಿಸುವ ಮಹಾನ್ ಚೇತನರು. ಕರ್ಮಯೋಗಿ ಶ್ರೀ ಸಿದ್ದರಾಮೇಶ್ವರರ ಜೀವನ ಮತ್ತು ಉಪದೇಶಗಳು ನಮ್ಮೆಲ್ಲರ ಬದುಕಿಗೆ ಸದಾ ದಾರಿದೀಪವಾಗಿದೆ. ಹೊಳಲ್ಕೆರೆಯಲ್ಲಿ ನಡೆಯುತ್ತಿರುವ ಈ ಭವ್ಯ ಜಯಂತಿ ಮಹೋತ್ಸವ ಸಮಾಜದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಒಗ್ಗಟ್ಟನ್ನು ಹರಡಲಿ ಎಂದು ಆಶಿಸುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ, ಧನ್ಯವಾದಗಳು. ನಾಡಿನ ಸಮಸ್ತ ಜನತೆ ಹೊಳಲ್ಕೆರೆನಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರ 853ನೆಯ ಜಯಂತಿಯ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ 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 ತರಳಬಾಳು ಜಗದ್ಗುರು ಆಧುನಿಕ ಭಗೀರಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಶ್ರೀ 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 ಗುರುಪರ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು, ಪರಮ ಪೂಜ್ಯ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು, ಪರಮ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಗಳು, ಪರಮ ಪೂಜ್ಯ ಶ್ರೀ ಪುರುಷೋತ್ತಮಾನಂದ ಮಹಾಸ್ವಾಮೀಜಿಗಳು, ಪರಮ ಪೂಜ್ಯ ಶಾಂತವೀರ ಮಹಾಸ್ವಾಮೀಜಿಗಳು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಭವ್ಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಎಂ ಚಂದ್ರಪ್ಪನವರೇ, ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ಜಿಲ್ಲೆಯ ಗೌರವಾನ್ವಿತ ಸಂಸದರಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳರವರೇ, ಶಾಸಕ ಮಿತ್ರರಾಗಿರುವಂತಹ ಜ್ಯೋತಿ ಗಣೇಶ್ ರವರೇ, ಬೇಲೂರಿನ ಎಚ್ ಕೆ ಸುರೇಶ್ ರವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ನವೀನ್ ರವರೇ, ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಲಿಂಗೇಶ್ ರವರೇ, ಎಸ್ ಎನ್ ನಾಗರಾಜ್ ಅವರೇ, ಹೊನ್ನಾಳಿಯ ಜನಪ್ರಿಯ ನಾಯಕರು, ಮಾಜಿ ಸಚಿವರು, ಆತ್ಮೀಯರಾಗಿರ್ತಕ್ಕಂಥ ರೇಣುಕಾಚಾರ್ಯರವರೇ, ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಅವರೇ, ನಿವೃತ್ತ IPS ಅಧಿಕಾರಿಗಳು, ಸಮಾಜದ ಮುಖಂಡರಾಗಿರ್ತಕ್ಕಂಥ SR ಸಿದ್ದರಾಮಪ್ಪನವರೇ, ಆತ್ಮೀಯರಾಗಿರ್ತಕ್ಕಂಥ ಲಿಂಗಮೂರ್ತಿ ಅವರೇ, ಮಾಡಾಳ್ ಮಲ್ಲಿಕಾರ್ಜುನ್ ಅವರೇ, NC ಪ್ರಕಾಶ್ ರವರೇ, ತಿಪ್ಟೂರ್ ಲೋಕೇಶ್ ರವರೇ, ವಸಂತ್ ಕುಮಾರ್ ಅವರೇ, ವಕ್ತಾರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ, KT ಕುಮಾರಸ್ವಾಮಿ ಅವರು, ಹನುಮಂತೇಗೌಡರು, ಬೆಂಗಳೂರಿನ ಮಲ್ಲಿಕಾರ್ಜುನ್ ಅವರು ಕೂಡ ಇದ್ದಾರೆ. ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ SR ಪಾಟೀಲ್ ರವರಿದ್ದಾರೆ. ವಿಶೇಷ ಉಪನ್ಯಾಸವನ್ನ ನೀಡಿದಂತ ಸಿದ್ದು ಎಪ್ಪಲ ಪರ್ವಿ ಕಾಟಗಿ ಅವರು ಕೂಡ ಇದ್ದಾರೆ. ವೇದಿಕೆ ಮುಂಭಾಗದಲ್ಲಿ
ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ನೊಳಂಬ ಸಮಾಜದ ಮುಖಂಡರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಶಿಕಾರಿಪುರ, ನನಗೆ ರಾಜಕೀಯ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಶಿಕಾರಿಪುರ ತಾಲೂಕಿನ ಭೂಕಾಂತಣ್ಣವರು, ನಮ್ಮ ಉಮೇಶ್ ಅಣ್ಣವರು, ಹೆಗಡೆ ಅವರು, ಅದೇ ರೀತಿ ನಮ್ಮ ಗುರು ಅವರು ಎಲ್ಲರೂ ಕೂಡ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ವಂದಿಸುತ್ತ, ಆತ್ಮೀಯ ಬಂಧುಗಳೇ, 1974ರಲ್ಲಿ ಅರಸೀಕೆರೆನಲ್ಲಿ ಪ್ರಾರಂಭವಾಗಿರುವಂತಹ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತ್ಯೋತ್ಸವ 2008ರಲ್ಲಿ ನನ್ನ ಸ್ವಕ್ಷೇತ್ರ ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಶಿಕಾರಿಪುರದಲ್ಲಿ 2008ರಲ್ಲಿ ನಡೆದಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇವತ್ತು ನನ್ನ ಸೌಭಾಗ್ಯ 2025ರ ಈ ಒಂದು ಜಯಂತ್ಯೋತ್ಸವ ಹೊಳಲ್ಕೆರೆನಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಈ ಒಂದು ಜಯಂತ್ಯೋತ್ಸವ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಆತ್ಮೀಯ ಬಂಧುಗಳೇ, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿನ್ನ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಮಹಾಶಿವಯೋಗಿ ಸಿದ್ದರಾಮೇಶ್ವರರ ಈ ವಚನವನ್ನ ಸ್ಮರಣೆ ಮಾಡುತ್ತಾ, ಬಂಧುಗಳೇ, ಇವತ್ತು ನೊಳಂಬ ಸಮಾಜ ಅಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಲೆಕ್ಕಿಸದೆ, ಯಾವುದಕ್ಕೂ ಕೂಡ ಅಂಜದೆ, ಎಲ್ಲವನ್ನು ಕೂಡ ಮೆಟ್ಟಿ ನಿಂತು ಮುನ್ನುಗ್ಗುವಂತ ಸಮಾಜ ಯಾವ್ದಾರ ಇದ್ರೆ ನಮ್ಮೆಲ್ಲರ ಹೆಮ್ಮೆಯ ನೊಳಂಬ ಸಮಾಜ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನೊಳಂಬ ಸಮಾಜ ಇತಿಹಾಸ ನಮಗೆಲ್ಲ ಗೊತ್ತಿರುವಂತದ್ದು. ಇವತ್ತು ನೊಳಂಬ ಸಮಾಜ ನಾಡು ಕೊಟ್ಟುವಂತ ನಿಟ್ಟಿನಲ್ಲಿ ಇವತ್ತು ಯಾವತ್ತೂ ಕೂಡ ದಾಪಗಾಲ ಹಾಕಿರುವಂತದ್ದು. ನೊಳಂಬ ಸಮಾಜ ಈ ನಾಡಿನಲ್ಲಿ ಆಡಳಿತವನ್ನು ಕೂಡ ನಡೆಸಿರ್ತಕ್ಕಂಥ ಒಂದು ಅನುಭವ ಕೂಡ ಇವತ್ತು ನಮ್ಮ ಸಮಾಜಕ್ಕೆ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಚಾರ ಅನ್ನೋದನ್ನ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ಸಮಾಜ ತನ್ನನ್ನ ತಾನು ಸಮರ್ಪಣೆ ಮಾಡಿಕೊಂಡು ಎಲ್ಲ ಸಮಾಜಗಳಿಗೂ ಕೂಡ ಒಂದು ಭದ್ರ ಬುನಾದಿಯನ್ನು ಹಾಕಿರುವಂತ ಒಂದು ಇತಿಹಾಸ ಯಾವ್ದಾರ ಸಮಾಜಕ್ಕಿದ್ರೆ ಅದು ನಮ್ಮ ಹೆಮ್ಮೆಯ ನೊಳಂಬ ಸಮಾಜಕ್ಕಿದೆ ಅನ್ನುವುದನ್ನ ಈ ಸಂದರ್ಭ ನಾವೆಲ್ಲರೂ ಕೂಡ ಇವತ್ತು ಹೇಳಬೇಕಾಗ್ತದೆ. ಆತ್ಮೀಯ ಬಂಧುಗಳೇ, ಗುರು ಸಿದ್ದರಾಮೇಶ್ವರರ ಆಶೀರ್ವಾದದಿಂದ ಯಾವ ರೀತಿ ನೊಳಂಬ ರಾಜರು ಈ ನಾಡಿನಲ್ಲಿ ಈ ನಾಡನ್ನ ಕಟ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನ ಇವತ್ತೆಲ್ಲರೂ ಕೂಡ ಹಿರಿಯರು ಇವತ್ತು ನೆನಪು ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡಿ, ಸಾವಿರಾರು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡಿ ಇವತ್ತು ನಾಡಿಗೆ ಒಂದು ಹೊಸ ದಿಕ್ಕನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಸಮಾಜದ ಸೇವೆಯನ್ನ ಇವತ್ತು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳ ಒಂದು ಸರಿಸಮಾನವಾಗಿ ಇವತ್ತು ಚನ್ನ ಬಸವಣ್ಣನವರ ಸಾಲಿನಲ್ಲಿ ಮಿಂಚಿನಂತೆ ಸಂಚಾರ ಮಾಡಿ ಇವತ್ತು ಬಂದವರೇ ಶಿವಯೋಗಿ ಸಿದ್ದರಾಮೇಶ್ವರರು ಅನ್ನುವುದು ನಮಗೆಲ್ಲ ತಿಳಿದಿರುವಂತಹ ವಿಚಾರ. ನಾನು ಈ ಸಂದರ್ಭದಲ್ಲಿ ಹೇಳುವಂತದ್ದು ಇಷ್ಟೇನೆ, ಇವತ್ತು ನೊಳಂಬ ಸಮಾಜ ಕಟ್ಟುವಂತ ಕೆಲಸ ಮಾಡಿದ್ದಾರೆ ವಿನಃ ಯಾವತ್ತೂ ಕೂಡ ಸಮಾಜದಲ್ಲಿ ಒಡಕನ್ನು ನಿರ್ಮಾಣವಂತ ನಿಟ್ಟಲ್ಲಿ ಯಾವತ್ತೂ ಕೂಡ ನಮ್ಮ ಸಮಾಜ ಹೆಜ್ಜೆ ಹಾಕಿಲ್ಲ. ಆದ್ರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಕೆಲವು ರಾಜಕೀಯ ಶಕ್ತಿಗಳು ತನ್ನ ರಾಜಕೀಯ ಬೇಯಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ನೊಳಂಬ ಸಮಾಜವನ್ನ ಅಷ್ಟೇ ಅಲ್ಲ, ವೀರಶೈವ ಲಿಂಗಾಯತ ಸಮಾಜವನ್ನ ಒಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ಕರಾಳ ಇತಿಹಾಸವೂ ಕೂಡ ನಮ್ಮ ಸಮಾಜ ಯಾವತ್ತೂ ಕೂಡ ಮರಿಬಾರದು. ನಾನು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತೇನೆ, ನಮ್ಮ ನೊಳಂಬ ಸಮಾಜ ಇರ್ಬೋದು, ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು, ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ
ಇತರ ಸಮಾಜಗಳಿಗೂ ಕೂಡ ನೆರಳನ್ನ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಎಲ್ಲ ಸಮಾಜಗಳಿಗೂ ಕೂಡ ಇತರ ಸಮಾಜಗಳಿಗೂ ಕೂಡ ಶಕ್ತಿ ನೀಡಿರುವಂತ ಇತಿಹಾಸ ಇವತ್ತು ರಾಜ್ಯದಲ್ಲಿ ಯಾವ್ದಾರ ಇದ್ರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೂ ಇದೆ, ನಳಂಬ ಸಮಾಜಕ್ಕೂ ಇದೆ ಅನ್ನೋದನ್ನ ಇವತ್ತು ಗಟ್ಟಿ ಧ್ವನಿಯಾಗಿ ಹೇಳುವಂತ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನೋದನ್ನ ನಾವ್ಯಾರು ಕೂಡ ಇವತ್ತು ಮರಿಬಾರದು. ಇವತ್ತು ನಮ್ಮ ಸಮಾಜ ಬೇಡುವಂತ ಸಮಾಜ ಅಲ್ಲ, ನೊಳಂಬ ಸಮಾಜ ಬೇಡುವಂತ ಸಮಾಜ ಅಲ್ಲ, ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ಸಮಾಜ ನಮ್ಮ ನೊಳಂಬ ಸಮಾಜ. ಇವತ್ತು ನಮ್ಮ ಸಮಾಜದಲ್ಲೂ ಕೂಡ ಇವತ್ತು ಬಡತನ ಇದೆ, ನಮ್ಮ ಸಮಾಜದಲ್ಲೂ ಕೂಡ ಇವತ್ತು ಬೇರೆ ಬೇರೆ ವಿಚಾರಗಳಲ್ಲಿ ವಂಚಿತರಾಗಿ ನಮ್ಮ ಯುವ ಜನತೆಗೆ ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಎಲ್ಲ ರಾಜಕೀಯ ಗಣ್ಯರಿಗೆ ನಾನು ಈ ಸಂದರ್ಭದಲ್ಲಿ ಕಿವಿ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ನಾವು ಎಲ್ಲರೂ ಸೇರಿ ಇವತ್ತು ಮಾಡಬೇಕಾಗಿದೆ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಯುವ ಜನತೆಗೆ ಒಂದು ದಿಕ್ಕನ್ನು ತೋರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದಾಗ ಮಾತ್ರ ಇವತ್ತು ನಮ್ಮ ಸಮಾಜವು ಕೂಡ ನಮ್ಮನ್ನು ಒಪ್ಕೊಳ್ತಕ್ಕಂಥದ್ದು. ಕೇವಲ ಈ ರೀತಿ ವೇದಿಕೆಗಳಲ್ಲಿ ರಾಜಕಾರಣವನ್ನ ಮಾತಾಡಿಕೊಂಡು ಇವತ್ತು ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಲ್ಲದೆ ಹೋದ್ರೆ ಮುಂದಿನ ಯುವ ಪೀಳಿಗೆ, ಇಂದಿನ ಯುವ ಪೀಳಿಗೆನೂ ಕೂಡ ನಮಗೆ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ನಿಜವಾಗ್ಲೂ ಕೂಡ ಈ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಪುಣ್ಯವಂತರು. ನಮ್ಮ ಈ ಕಾಲಘಟ್ಟದಲ್ಲಿ ನಡೆದಾಡುವ ದೇವರು ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮೀಜಿಗಳವರ ಆಶೀರ್ವಾದವನ್ನು ನಾವು ಪಡೆದುಕೊಂಡಿದ್ದೇವೆ. ಅವರನ್ನ ನೋಡ್ತಕ್ಕಂಥ ಭಾಗ್ಯ ನಮಗೆಲ್ಲೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ತ್ರಿವಿಧ ದಾಸೋಹವನ್ನು ನೀಡಿರ್ತಕ್ಕಂಥ ನಮ್ಮ ವೀರಶೈವ ಲಿಂಗಾಯತ ಮಠಮಾನ್ಯಗಳು, ವಿಶೇಷವಾಗಿ ಉತ್ತರ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಜ್ಞಾನ ದಾಸೋಹವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯ ಇವತ್ತು ಸಿದ್ದೇಶ್ವರ ಅಪ್ಪರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾನೆ. ಇವತ್ತು ವೇದಿಕೆ ಮೇಲೆ ಇವತ್ತು ಪರಮ ಪೂಜ್ಯ ಜಗದ್ಗುರುಗಳು ಸಿರಿಗೆರೆ ಸ್ವಾಮೀಜಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ನಾನು ಯಾವುದೇ ವೇದಿಕೆಯಲ್ಲಿ ಇದ್ರೂ ಕೂಡ ನಾನು ಹೆಮ್ಮೆಯಿಂದ ಯಾವತ್ತೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೇನೆ. ನಾವೇನ ಮಾಡ್ತೇವೆ ಅಂತ ಹೇಳಿದ್ರೆ, ಇವತ್ತು ಕಾವಿದಾರಿಗಳು ಜಗದ್ಗುರುಗಳು ಪರಮ ಪೂಜ್ಯರು ಅಂತ ಹೇಳಿದ್ರೆ ಕೇವಲ ಇವತ್ತು ಜ್ಞಾನದಾಸವನ್ನು ನೀಡಿಕೊಂಡು ಪ್ರವಚನಗಳನ್ನು ನೀಡಿಕೊಂಡು ಅಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತರಳಬಾಳು ಶ್ರೀಗಳು ಇವತ್ತು ಈ ಭಾಗದಲ್ಲಿ ಇವತ್ತು ನೀರಾವರಿ ಯೋಜನೆಗಳನ್ನು ತಂದುಕೊಡುವ ಮೂಲಕ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಪರಮ ಪೂಜ್ಯ ಜಗದ್ಗುರುಗಳ ಆದೇಶವನ್ನ ನಾನು ಈ ಸಂದರ್ಭದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವೀರಶೈವ ಮಠಮಾನ್ಯಗಳು, ಜಗದ್ಗುರುಗಳು, ಬಹುಶಃ ಯಾವುದೇ ರಾಜ್ಯ ಸರ್ಕಾರಗಳು ಆ ಮಟ್ಟದಲ್ಲಿ ಇವತ್ತು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇವತ್ತು ಅನ್ನದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹದ ಮುಖೇನ ಈ ರಾಜ್ಯಕ್ಕೆ, ಈ ನಾಡಿನ ಜನತೆಗೆ ಒಂದು ದಿಕ್ಕನ್ನು ತೋರಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸ ಇವತ್ತು ನಮ್ಮ ವೀರಶೈವ ಮಠಮಾನ್ಯಗಳು, ಜಗದ್ಗುರುಗಳು, ಪರಮ ಪೂಜ್ಯರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಆದ್ರೆ ಇವತ್ತು ಯಾವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ, ನಾ ಆಗ್ಲೇ ಹೇಳಿದಾಗೆ ಇವತ್ತು ನಮ್ಮ ಸಮಾಜವನ್ನ ಒಡೆಯುವ ಮೂಲಕ ಸಮಾಜದಲ್ಲಿ ಒಂದು ಗೊಂದಲವನ್ನ ನಿರ್ಮಾಣ ಮಾಡಿ ತಮ್ಮ ರಾಜಕೀಯ ಬೇಳನ್ನ ಬೇಯಿಸ್ಕೊಳ್ತಕ್ಕಂಥ ಷಡ್ಯಂತ್ರ ಕುತಂತ್ರಗಳೇ ನಡೀತಾ ಇದ್ದಾವೆ. ಈ ವೇದಿಕೆ ಮೂಲಕ ಒಂದು ಸ್ಪಷ್ಟವಾಗಿ ಆ ದುಷ್ಟ ಶಕ್ತಿಗಳ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ನೀವು ಏನೇ ಪ್ರಯತ್ನ ಮಾಡಿದ್ರು ಕೂಡ ನಮ್ಮ ನೊಳಂಬ ಸಮಾಜ ಇರ್ಬೋದು, ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು, ಯಾವತ್ತೂ ಕೂಡ ನಮ್ಮ ಸಮಾಜವನ್ನ ಒಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಆದಲ್ಲಿರ್ತಕ್ಕಂಥ ನಮ್ಮ ರಾಜಕೀಯ ಮುಖಂಡರುಗಳಾಗ್ಲಿ, ಇಂದಿನ ಯುವ ಪೀಳಿಗೆ ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಸಮಾಜಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ನಮ್ಮ ಸಮಾಜವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡಂತ ಕೆಲಸವೂ ಕೂಡ ಇವತ್ತು ಮಾಡಬೇಕಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಂಗೆ ಇನ್ನೂ ಕೂಡ ನೆನಪಿದೆ, 2008ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ
ಇವತ್ತು ಕೂಡ ಯಡಿಯೂರಪ್ಪನವ್ರು ಯಾಕೆ ಸ್ಮರಣೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ತಂದೆಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಕೇವಲ ವೀರಶೈವ ಲಿಂಗಾಯತ ಮಠಮಾನ್ಯಗಳಿಗಷ್ಟೇ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡುವಂತ ಕೆಲಸ ಸನ್ಮಾನ್ಯ BS ಯಡಿಯೂರಪ್ಪರು ನಿಮ್ಮ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿರುವಂತದ್ದು. 2008ರಲ್ಲಿ ಇನ್ನೂ ಕೂಡ ನೆನಪಿದೆ, ನಮ್ಮ ಹೊನ್ನಾಳಿಯ ರೇಣುಕಾಚಾರ್ಯ ಅವರು ಇಲ್ಲೇ ವೇದಿಕೆ ಮೇಲೆ ಇದ್ದಾರೆ. ಅವರ ಪ್ರಯತ್ನದಿಂದ ನಮ್ಮ ನೊಡಂಬ ಸಮಾಜಕ್ಕೆ ಬೆಂಗಳೂರು ಮಹಾನಗರದಲ್ಲಿ ಉಳ್ಳಾಳದಲ್ಲಿ ಸುಮಾರು 2008ರಲ್ಲಿ ಸುಮಾರು 30-40 ಕೋಟಿ ಬೆಲೆ ಬಾಳ್ತಕ್ಕಂಥ ಒಂದು ನಿವೇಶನವನ್ನ ನಮ್ಮ ಸಮಾಜಕ್ಕೆ ಕೊಡಿಸುವಂತ ಕೆಲಸ ರೇಣುಕಾಚಾರ್ಯ ಅವರು ಮತ್ತೆ ನಮ್ಮ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಆಗಿರುವಂತದ್ದು. ನಾ ಯಾಕೆ ಇವತ್ತು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ನೀವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತು ಸಮಾಜಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡಿದಾಗ ಮಾತ್ರ ಸಮಾಜವು ಕೂಡ ನಮ್ಮನ್ನ ಅಪ್ಕೊಳ್ಳುತ್ತೆ. ಹಾಗಾಗಿ ಮತ್ತೆ ಇದನ್ನ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಇವತ್ತು ವೇದಿಕೆ ಮೇಲೆ ಪರಮ ಪೂಜ್ಯ ಪುಷ್ಪಗಿರಿ ಮಠದ ಪರಮ ಪೂಜ್ಯರು ಇವತ್ತು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಬಹುಶಃ ರಾಜ್ಯದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಒಂದು ಶಕ್ತಿಯನ್ನು ತುಂಬುವ ಮೂಲಕ ಒಂದು ರೀತಿ ಜಾಗೃತಿ ಮೂಡಿಸುವಂತ ಕೆಲಸ ಪರಮ ಪೂಜ್ಯ ಪುಷ್ಪಗಿರಿ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರಿಬಾರ್ದು ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ಸಮಯ ಆಗಿದೆ, ನಿಮ್ಮ ತಾಳ್ಮೆಯನ್ನು ಕೂಡ ನಾವು ಮೆಚ್ಚಬೇಕು. ಯಾಕೆ ಅಂತ ಹೇಳಿದ್ರೆ, ಬೆಳಗ್ಗೆ 10:30 ಇಂದ 10 ಗಂಟೆಗೆ ತಾವೆಲ್ಲರೂ ಕೂಡ ಸಭಾಂಗಣ ಮುಂಭಾಗದಲ್ಲಿ ಬಂದು ಕೂತ್ಕೊಂಡು ಮಧ್ಯಾಹ್ನ 2:30 ಆದರೂ ಕೂಡ ಹಸಿದ ಹೊಟ್ಟೆ ಹಸುವು ಆಗ್ತಿದ್ರು ಕೂಡ ಪರಮ ಪೂಜ್ಯರು ಎಲ್ಲರ ಒಂದು ಆಶೀರ್ವಚನವನ್ನು ಕೇಳಬೇಕು ಅಂತ ತಾವು ಕೂತಿದ್ದೀರಿ. ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಏನಿವತ್ತು ಹೊಳಲ್ಕೆರೆನಲ್ಲಿ ಈ ಒಂದು ಬೃಹತ್ ನಮ್ಮ ನೊಳಂಬ ಸಮಾವೇಶ ಇವತ್ತು ನಡೀತಾ ಇದೆ. ನಮ್ಮ ಹೊಳಲ್ಕೆರೆ ತಾಲೂಕಿನ ನೊಳಂಬ ಸಮಾಜದ ಒಂದು ಅಪೇಕ್ಷೆ ಇದೆ, ಈ ಜಯಂತಿಯ ಜ್ಞಾಪಕಾರ್ಥ ಅಂಗವಾಗಿ ದಾವಣಗೆರೆ ಮತ್ತು ಶಿವಮೊಗ್ಗ ನಗರದಲ್ಲಿ ನಮ್ಮ ನೊಳಂಬ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ನಿಲಯವನ್ನ ಮಾಡಬೇಕು ಅನ್ನುವ ಅಪೇಕ್ಷೆ ನಮ್ಮ ತಾಲೂಕಿನ ಸಮಾಜದ ಮುಖಂಡರು ವ್ಯಕ್ತಪಡಿಸಿದ್ದಾರೆ. ನನ್ನನ್ನು ಕೂಡ ಒಳಗೊಂಡಂತೆ ಸಮಾಜವಿತ್ತು ಸಮಾಜಮುಖಿಯಾಗಿ ಸೇವೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಬಡ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ. ಎಲ್ಲಾ ರೀತಿಯ ಸಹಕಾರವನ್ನ ನಾವು ಎಲ್ಲರೂ ಸೇರಿ ನೀಡೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ನಾನು ಕೂಡ ಇವತ್ತು ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಪೂಜ್ಯ ತಂದೆಯವರಿಗೆ ಒಂದು ರಾಜಕೀಯ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆ ಶಿಕಾರಿಪುರ ತಾಲೂಕಿನ ಶಾಸಕನಾಗಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾನು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ನಾನು ಕೂಡ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನನ್ನ ಜೀವನದಲ್ಲಿರ್ತಕ್ಕಂಥ ಒಂದು ಸವಿನೆನಪು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಜಗದ್ಗುರುಗಳಿಗೆ ಸ್ವಾಮೀಜಿಗಳಿಗೆ ನಮಸ್ಕರಿಸಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರಿಗೆ ಶ್ರದ್ಧೆಯ ತಾಯಂದಿರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ ಜೈ ನೊಳಂಬ. ಈ ಘೋಷಣೆ ಹೊಳಲ್ಕೆರೆ ದಾಟು ಹೋಗೋದಿಲ್ಲ. ರಾಜ್ಯದಲ್ಲಿ ನಮ್ಮ ನಾಡಿನ ರಾಜಧಾನಿ ಬೆಂಗಳೂರಿಗೆ ನಮ್ಮ ಧ್ವನಿ ತಲುಪಬೇಕು ಅಂತ ಹೇಳಿದ್ರೆ ಎರಡು ಕೈಗಳನ್ನ ಮುಷ್ಟಿಯನ್ನ ಕಟ್ಟಿ ನಾವು ಘೋಷಣೆ ಹೋಗ್ಬೇಕಾಗ್ತದೆ. ಜೈ ನೊಳಂಬ, ಜೈ ನೊಳಂಬ, ಜೈ ಜೈ ನೊಳಂಬ. ನಮಸ್ಕಾರ. ವಿಜೇಂದ್ರ ಅವರಿಗೆ ನಲ್ಮೆಯ ವಂದನೆಗಳು ಪವರ್ಫುಲ್ ಸ್ಪೀಚ್ಗಾಗಿ. ಈಗ ನಮ್ಮ ಸಮಿತಿಯ ವತಿಯಿಂದ ಗೌರವ ಸಮರ್ಪಣೆಗೂ ಮುನ್ನ ಕ್ಯಾಲೆಂಡರ್ ಬಿಡುಗಡೆಯನ್ನ ಕೂಡ ಜೊತೆಗೆ ಮಾಡಲಾಗತ್ತೆ. ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಒಳಗೂಡಿಕೊಂಡು ಗೌರವ ಸಮರ್ಪಣೆಯನ್ನ ಮಾಡ್ತಿದ್ದಾರೆ. ಕಾರ್ಯಕರ್ತರು, ಪದಾಧಿಕಾರಿಗಳು. ಅಲ್ರಪ್ಪ, ಎಲ್ಲ ಮಠಮಾನ್ಯದ ಹೆಮ್ಮೆಯ ಗುರುಪೀಠದ ಪೂಜ್ಯರ ನುಡಿಗಳನ್ನ ಕೇಳಿದ್ರೆ ನೀವು ಎದ್ದೋದ್ರೆ ಹೇಗೆ ಇದು? ದಯಮಾಡಿ ಇನ್ನೊಂದು 20 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. BY ವಿಜಯೇಂದ್ರ ಅವರಿಗೆ ವಿಶೇಷವಾದ ವಂದನೆಗಳನ್ನ ಸಮರ್ಪಿಸ್ತಾ, ಸಿದ್ದರಾಮೇಶ್ವರರ ನಿಜವಾದ ನಿಜ ಭಕ್ತರು, ನಿಜ ಶರಣ ಸಿದ್ದರಾಮೇಶ್ವರರ ನಿಜವಾದ ಭಕ್ತ ವೃಂದ ಮಾತ್ರ ಕೂತ್ಕೋತೀರಾ, ಮಿಕ್ಕವ್ರು ಹೊರಡ್ತೀರಾ ಅಷ್ಟೇ. ನಾನು ಇನ್ನೇನು ಹೇಳೋದಕ್ಕೆ ಸಾಧ್ಯವಿಲ್ಲ.
ಈಗ ಬರಮಾಡ್ಕೊಳ್ತಾ ಇದ್ದಾನೆ. ಒಂದು ಮನವಿಯನ್ನ ಕೂಡ ನೀಡ್ತಾ ಇದ್ದಾರೆ ಮಾನ್ಯ ಶಾಸಕರಿಗೆ ಮತ್ತು ವಿಜೇಂದ್ರ ಸರ್ ಅವರಿಗೆ. ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇನೆ, ಜಗದ್ಗುರುಗಳವರ ಆಶೀರ್ವಚನವನ್ನ ಕೇಳಿಕೊಂಡು ಆಮೇಲೆ ಊಟಕ್ಕೆ ತೆರಳಬೇಕು, ಪ್ರಸಾದನ ಸ್ವೀಕಾರ ಮಾಡಬೇಕು. 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿದ. ದಯವಿಟ್ಟು ಎಲ್ಲರಲ್ಲೂ ಕೂಡ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಜಗದ್ಗುರುಗಳ ಆಶೀರ್ವಚನ ಕೇಳಬೇಕು ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಗೌರವಾಧ್ಯಕ್ಷರಾಗಿ ಮಾನ್ಯ ಹೆಮ್ಮೆಯ ನಮ್ಮ ಹೊಳಲ್ಕೆರೆಯ ಶಾಸಕರು ನುಡಿದಂತೆ ನಡೀತಿರುವಂತಹ ಜೀವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶರಣ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಡೀತಿರುವಂತಹ ನಮ್ಮ ಡಾಕ್ಟರ್ ಚಂದ್ರಪ್ಪ ಅವರನ್ನ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕಾಗಿ ನಂತರ ಎಲ್ಲ ಜಗದ್ಗುರುಗಳ ನುಡಿಗಳನ್ನ ನಾವು ಕೇಳೋಣ. ಚಂದ್ರಪ್ಪ ಸರ್ ಅವರನ್ನ ವೇದಿಕೆಯ ಮುಂಭಾಗಕ್ಕೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಅಧ್ಯಕ್ಷತಾ ನುಡಿಯನ್ನ ಆಡ್ಲಿಕ್ಕಾಗಿ ಬರಮಾಡ್ಕೊಳ್ಳೋಣ. ಹೊಳಲ್ಕೆರೆಯ ಕ್ಷೇತ್ರದ ಅಭಿವೃದ್ಧಿಗಾಗಿ ಟೊಂಕ ಕಟ್ಟಿ ನಿಂತಿರುವಂತಹ ಹೆಮ್ಮೆಯ ನಾಯಕರು ಡಾಕ್ಟರ್ ಚಂದ್ರಪ್ಪ ಸರ್. ಶ್ರೀ ಗುರು ಸಿದ್ದರಾಮೇಶ್ವರವರ 853ನೇ ಜಯಂತ್ಯೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ತಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಅರುಗುರು ಚರಮೂರ್ತಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂತ ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರ ಸುಪುತ್ರರು, ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜೇಂದ್ರ ಅವರೇ, ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರೇ, ಶಾಸಕ ಮಿತ್ರರಾದಂಥ ಸುರೇಶ್ ಅವರೇ, ಜ್ಯೋತಿ ಗಣೇಶ್ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ನವೀನ್ ಅವರೇ, ಮಾಜಿ ಶಾಸಕರಾದಂಥ ಲಿಂಗೇಶ್ ಅವರೇ, ನಮ್ಮ ರಾಜಕೀಯ ಸ್ನೇಹಿತರಾದಂಥ ರೇಣುಕಾಚಾರ್ಯ ಅವರೇ ಮತ್ತು ಆತ್ಮೀಯ ಸ್ನೇಹಿತರಾದಂಥ ನಾಗರಾಜ್ ಅವರೇ, ಸಿದ್ದರಾಮಪ್ಪನವರೇ, ಈ ಕಾರ್ಯಕ್ರಮದಲ್ಲಿ